ನಮಸ್ಕಾರ ಸ್ನೇಹಿತರೆ, GCB ಚಾನಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ಅಗರ್ಭ ಮತ್ತು ಸಗರ್ಭ ಪ್ರಾಣಾಯಾಮ ಎಂದರೆ ಏನು, ಯೋಗಿಗಳು ಸಗರ್ಭ ಪ್ರಾಣಾಯಾಮವನ್ನು 100 ಪಟ್ಟು ಶ್ರೇಷ್ಠ ಎಂದು ಏಕೆ ಹೇಳಿದರು ಎನ್ನುವುದರ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಪ್ರಾಣಾಯಾಮ ಎಂದರೆ ಉಸಿರನ್ನು ಒಳಗೆಳೆದು ಹಿಡಿದು ಹೊರಬಿಡುವುದು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ಇದೇ ಪ್ರಾಣಾಯಾಮವನ್ನು ಇಬ್ಬರು ಮಾಡುತ್ತಿದ್ದರೂ ಯೋಗಶಾಸ್ತ್ರದ ಪ್ರಕಾರ ಒಬ್ಬನ ಸಾಧನೆ ಮತ್ತೊಬ್ಬನಿಗಿಂತ 100 ಪಟ್ಟು ಶ್ರೇಷ್ಠವಾಗಬಹುದು ಎಂದರೆ ನಿಮಗೆ ಆಶ್ಚರ್ಯವಾಗುವುದಿಲ್ಲವೇ? ಉಸಿರಾಟ ಒಂದೇ, ಕುಂಭಕವೂ ಒಂದೇ. ಹೊರಗಿನಿಂದ ನೋಡಿದರೆ ಇಬ್ಬರು ಒಂದೇ ರೀತಿಯ ಸಾಧನೆ ಮಾಡುತ್ತಿರುವಂತೆ ಕಾಣುತ್ತದೆ. ಆದರೂ ಯೋಗಶಾಸ್ತ್ರ ಇಲ್ಲಿ ಒಂದು ಮಹತ್ವದ ರಹಸ್ಯವನ್ನು ತಿಳಿಸುತ್ತದೆ. ಅದೇನೆಂದರೆ ಅಗರ್ಭ ಪ್ರಾಣಾಯಾಮ ಮತ್ತು ಸಗರ್ಭ ಪ್ರಾಣಾಯಾಮ. ಹಾಗಾದರೆ ಈ ಎರಡರ ನಡುವಿನ ವ್ಯತ್ಯಾಸವೇನು? ಸಗರ್ಭ ಪ್ರಾಣಾಯಾಮವನ್ನು ಯೋಗಿಗಳು ಏಕೆ 100 ಪಟ್ಟು ಶ್ರೇಷ್ಠ ಎಂದು ಕೊಂಡಾಡಿದ್ದಾರೆ? ಈ ವಿಡಿಯೋದಲ್ಲಿ ಅದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲು ಯೋಗಶಾಸ್ತ್ರದಲ್ಲಿರುವ ಒಂದು ಶ್ಲೋಕವನ್ನು ನೋಡೋಣ. ಅಗರ್ಭಾತ್ ಗರ್ಭ ಸಂಯುಕ್ತಃ ಪ್ರಾಣಾಯಾಮೋ ಶತಾಧಿಕಃ ತಸ್ಮಾತ್ ಸಗರ್ಭಂ ಕುರ್ವಂತಿ ಯೋಗಿನಃ ಪ್ರಾಣ ಸಂಯಮಂ. ಈ ಶ್ಲೋಕದ ಅರ್ಥವೇನೆಂದರೆ, ಮಂತ್ರ ಮತ್ತು ಧ್ಯಾನದೊಂದಿಗೆ ಮಾಡುವ ಸಗರ್ಭ ಪ್ರಾಣಾಯಾಮವು ಕೇವಲ ಉಸಿರಿನ ನಿಯಂತ್ರಣವಿರುವ ಅಗರ್ಭ ಪ್ರಾಣಾಯಾಮಕ್ಕಿಂತ 100 ಪಟ್ಟು ಶ್ರೇಷ್ಠವೆಂದು ಯೋಗಿಗಳು ಹೇಳಿದ್ದಾರೆ. ಆದರೆ ಸಹಜವಾಗಿಯೇ ಒಂದು ಪ್ರಶ್ನೆ ಬರುತ್ತದೆ. ಹಾಗಾದರೆ ಅಗರ್ಭ ಪ್ರಾಣಾಯಾಮಕ್ಕೆ ಮಹತ್ವ ಇಲ್ಲವೇ? ಖಂಡಿತ ಇದೆ. ವಾಸ್ತವವಾಗಿ ಸಗರ್ಭ ಪ್ರಾಣಾಯಾಮದತ್ತ ಸಾಗುವ ಪ್ರತಿಯೊಬ್ಬ ಸಾಧಕನಿಗೂ ಅಗರ್ಭವೇ ಮೊದಲ ಮೆಟ್ಟಿಲು. ಅಗರ್ಭ ಎಂದರೆ ಮಂತ್ರವಿಲ್ಲದೆ, ದೇವತಾ ಧ್ಯಾನವಿಲ್ಲದೆ ಕೇವಲ ಉಸಿರಿನ ಮೇಲೆ ಸಂಪೂರ್ಣ ಗಮನವಿಟ್ಟು ಮಾಡುವ ಪ್ರಾಣಾಯಾಮ. ಇದರಿಂದ ಮೊದಲನೆಯದಾಗಿ ದೇಹ ಸ್ಥಿರವಾಗುತ್ತದೆ, ಶ್ವಾಸಕೋಶದ ಕಾರ್ಯಕ್ಷಮತೆ ಹೆಚ್ಚುತ್ತದೆ, ಉಸಿರಾಟ ಕ್ರಮಬದ್ಧವಾಗುತ್ತದೆ. ಎರಡನೆಯದಾಗಿ ನರಮಂಡಲ ಶಾಂತವಾಗುತ್ತದೆ, ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಕುಂಭಕದ ಸಾಮರ್ಥ್ಯ ಬೆಳೆಯುತ್ತದೆ, ಉಸಿರಿನ ಮೇಲೆ ಹಿಡಿತ ಸಿಗುತ್ತದೆ. ನಾಲ್ಕನೆಯದಾಗಿ ಯೋಗಶಾಸ್ತ್ರದ ಭಾಷೆಯಲ್ಲಿ ನಾಡಿ ಶುದ್ಧಿ ಉಂಟಾಗುತ್ತದೆ. ಆದ್ದರಿಂದ ಅಗರ್ಭ ಪ್ರಾಣಾಯಾಮವನ್ನು ಎಂದಿಗೂ ಕೀಳಾಗಿ ಕಾಣಬಾರದು. ಮನೆ ಕಟ್ಟಲು ಹೇಗೆ ಗಟ್ಟಿಯಾದ ಅಡಿಪಾಯ ಬೇಕೋ ಹಾಗೆಯೇ ಯೋಗ ಸಾಧನೆಗೆ ಅಗರ್ಭವೇ ಅಡಿಪಾಯ. ಆದರೆ ಯೋಗಿಗಳು ಸಗರ್ಭ ಪ್ರಾಣಾಯಾಮವನ್ನು ಏಕೆ 100 ಪಟ್ಟು ಶ್ರೇಷ್ಠವೆಂದು ಹೇಳಿದರು? ಇಲ್ಲಿಯೇ ಯೋಗಶಾಸ್ತ್ರದ ಆಳವಾದ ರಹಸ್ಯ ಅಡಗಿದೆ. ಸಗರ್ಭ ಎಂದರೆ ಉಸಿರಿನ ಜೊತೆ ಮಂತ್ರ, ದೇವತಾ ಸ್ಮರಣೆ ಅಥವಾ ಧ್ಯಾನವನ್ನು ಸೇರಿಸುವುದು. ಇಲ್ಲಿ ಕೆಲಸ ಮಾಡುವುದು ಕೇವಲ ಉಸಿರು ಮಾತ್ರವಲ್ಲ, ಉಸಿರಿನ ಜೊತೆ ಮನಸ್ಸು ಒಂದೇ ದಿಕ್ಕಿನಲ್ಲಿ ಸಾಗಲು ಆರಂಭಿಸುತ್ತದೆ. ಸಗರ್ಭ ಪ್ರಾಣಾಯಾಮದ ಸರಳ ಅಭ್ಯಾಸ ವಿಧಾನ. ಸಗರ್ಭ ಪ್ರಾಣಾಯಾಮದಲ್ಲಿ ಮಂತ್ರ ಜಪಕ್ಕೆ ಯಾವುದೇ ಕಠಿಣ ಎಣಿಕೆ ಕಡ್ಡಾಯವಲ್ಲ. ಆದರೆ ಶ್ವಾಸದ ಲಯಕ್ಕೆ ಹೊಂದಿಕೊಳ್ಳುವಂತೆ ಈ ಸಹಜ ವಿಧಾನವನ್ನು ಅನುಸರಿಸಬಹುದು. ಪೂರಕ ಸಮಯದಲ್ಲಿ ಎಂದರೆ ಉಸಿರನ್ನು ಒಳಗೆಳೆದುಕೊಳ್ಳುವಾಗ ಮನಸ್ಸಿನಲ್ಲಿ ನಿಮ್ಮ ಇಷ್ಟದ ದೇವತಾ ನಾಮ ಅಥವಾ ಮಂತ್ರವನ್ನು ಒಮ್ಮೆ ನಿಧಾನವಾಗಿ ಜಪಿಸಿ. ಕುಂಭಕ ಸಮಯದಲ್ಲಿ ಎಂದರೆ ಉಸಿರನ್ನು ಹಿಡಿದಿಡುವಾಗ ಅದೇ ಮಂತ್ರವನ್ನು ಮನಸ್ಸಿನಲ್ಲಿ 2 ಅಥವಾ 3 ಬಾರಿ ಸ್ಮರಿಸಿ. ಉಸಿರನ್ನು ಹೊರಬಿಡುವಾಗ ಮತ್ತೆ ಅದೇ ಮಂತ್ರವನ್ನು 2 ರಿಂದ 4 ಬಾರಿ ನಿಧಾನವಾಗಿ ಜಪಿಸಿ. ಇದು ಸ್ಥಿರ ನಿಯಮವಲ್ಲ, ಇದು ಕೇವಲ ಮಾರ್ಗದರ್ಶನ. ಉಸಿರು ಆಳವಾಗುತ್ತಿದ್ದಂತೆ ಮಂತ್ರ ಜಪವು ಸಹಜವಾಗಿಯೇ ನಿಧಾನವಾಗುತ್ತದೆ ಮತ್ತು ಹೆಚ್ಚು ಶಾಂತವಾಗುತ್ತದೆ. ಕೆಲವರು ಓಂ ಅನ್ನು ಬಳಸುತ್ತಾರೆ, ಕೆಲವರು ಇಷ್ಟ ದೇವತೆಯ ನಾಮವನ್ನು, ಇನ್ನು ಕೆಲವರು ಗಾಯತ್ರಿ ಮಂತ್ರವನ್ನು. ಮುಖ್ಯವಾದುದು ಎಣಿಕೆ ಅಲ್ಲ, ಉಸಿರು ಮತ್ತು ಮಂತ್ರ ಒಂದೇ ಲಯದಲ್ಲಿ ಒಂದಾಗುವುದು. ಈ ರೀತಿಯಾಗಿ ಉಸಿರು, ಮಂತ್ರ ಮತ್ತು ಚೇತನ ಒಂದೇ ಪ್ರವಾಹದಲ್ಲಿ ಬೆರೆಯುವಾಗ ಅದನ್ನು ಯೋಗಿಗಳು ಸಗರ್ಭ ಪ್ರಾಣಾಯಾಮ ಎಂದು ಕರೆಯುತ್ತಾರೆ. ಮುಖ್ಯ ಸೂಚನೆ: ಮಂತ್ರ ಜಪವು ಉಸಿರಿನ ಸಹಜತೆಯನ್ನು ಮುರಿಯಬಾರದು.
ಬಲವಂತದ ಎಣಿಕೆ ಬೇಡ. ಸಹಜ ಲಯ, ಏಕಾಗ್ರತೆ ಮತ್ತು ಶಾಂತಿ ಮುಖ್ಯ. ಇದನ್ನೇ ಮೊದಲ ಮಹತ್ವದ ವ್ಯತ್ಯಾಸವೆಂದು ಹೇಳಬಹುದು. ಅಗರ್ಭ ಪ್ರಾಣಾಯಾಮದಲ್ಲಿ ಉಸಿರು ಶಾಂತವಾಗುತ್ತದೆ, ಆದರೆ ಮನಸ್ಸು ಅಲೆದಾಡಬಹುದು. ಆದರೆ ಸಗರ್ಭ ಪ್ರಾಣಾಯಾಮದಲ್ಲಿ ಮಂತ್ರ ಮನಸ್ಸಿಗೆ ಒಂದು ಆಧಾರವಾಗುತ್ತದೆ. ಮನಸ್ಸು ಚದುರದೆ ಒಂದೇ ಕೇಂದ್ರದಲ್ಲಿ ನೆಲೆಗೊಳ್ಳುತ್ತದೆ. ಎರಡನೆಯದಾಗಿ, ಅಗರ್ಭವು ದೇಹ ಮತ್ತು ಪ್ರಾಣವನ್ನು ತರಬೇತುಗೊಳಿಸುತ್ತದೆ, ಆದರೆ ಸಗರ್ಭವು ದೇಹ, ಪ್ರಾಣ ಮತ್ತು ಮನಸ್ಸು ಈ ಮೂರನ್ನು ಒಂದೇ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ. ಮೂರನೆಯದಾಗಿ, ಯೋಗಶಾಸ್ತ್ರ ಹೇಳುತ್ತದೆ ಮನಸ್ಸು ಪ್ರಾಣವನ್ನು ಅನುಸರಿಸುತ್ತದೆ, ಎಂದರೆ ಮನಸ್ಸು ಹೋದ ಕಡೆ ಪ್ರಾಣಶಕ್ತಿಯು ಸಂಚರಿಸುತ್ತದೆ ಎಂದು. ಉಸಿರು ಶಾಂತವಾದಂತೆ ಮನಸ್ಸು ಶಾಂತವಾಗುತ್ತದೆ. ಮಂತ್ರ ಸೇರಿದಾಗ ಮನಸ್ಸಿಗೆ ನಿಶ್ಚಿತ ದಿಕ್ಕು ಸಿಗುತ್ತದೆ. ಅಲ್ಲಿಂದ ನಿಜವಾದ ಧ್ಯಾನ ಆರಂಭವಾಗುತ್ತದೆ. ನಾಲ್ಕನೆಯದಾಗಿ, ಅಗರ್ಭವು ಆರೋಗ್ಯವನ್ನು ಮುಖ್ಯವಾಗಿ ಬೆಳೆಸುತ್ತದೆ, ಆದರೆ ಸಗರ್ಭವು ಆರೋಗ್ಯದ ಜೊತೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಆರಂಭಿಸುತ್ತದೆ. ಹಾಗಾದರೆ ಯಾವುದು ಮುಖ್ಯ? ಯೋಗಶಾಸ್ತ್ರ ಇದಕ್ಕೆ ಬಹಳ ಸಮತೋಲನವಾದ ಉತ್ತರ ನೀಡುತ್ತದೆ. ಅಗರ್ಭ ಕೆಳಮಟ್ಟದ ಸಾಧನೆಯಲ್ಲ, ಸಗರ್ಭ ಮುಂದಿನ ಹಂತದ ಸಾಧನೆ ಎಂದು ಅದು ಹೇಳುತ್ತದೆ. ಮೊದಲು ಅಗರ್ಭದಿಂದ ಉಸಿರನ್ನು ಸ್ಥಿರಗೊಳಿಸಬೇಕು, ನಂತರ ಸಗರ್ಭದಿಂದ ಮನಸ್ಸನ್ನು ಸ್ಥಿರಗೊಳಿಸಬೇಕು. ಆಗ ಮಾತ್ರ ಅದರ ನಿಜವಾದ ಫಲ ದೊರೆಯುತ್ತದೆ. ಆದ್ದರಿಂದ ಯೋಗಿಗಳು ಹೇಳಿದ್ದು ಸಗರ್ಭ ಪ್ರಾಣಾಯಾಮವು 100 ಪಟ್ಟು ಶ್ರೇಷ್ಠ ಎಂದರೆ ಉಸಿರಿನ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತದೆ ಎಂದಲ್ಲ. ಮನಸ್ಸು, ಪ್ರಾಣ ಮತ್ತು ಚೈತನ್ಯ ಈ ಮೂರು ಒಂದೇ ದಿಕ್ಕಿನಲ್ಲಿ ಏಕೀಭವಿಸುವುದರಿಂದ ಅದರ ಪರಿಣಾಮ ಅನೇಕ ಪಟ್ಟು ಆಳವಾಗುತ್ತದೆ. ಒಟ್ಟಿನಲ್ಲಿ ಅಗರ್ಭ ಪ್ರಾಣಾಯಾಮವು ದೇಹ ಮತ್ತು ಪ್ರಾಣವನ್ನು ಸಿದ್ಧಗೊಳಿಸುತ್ತದೆ. ಸಗರ್ಭ ಪ್ರಾಣಾಯಾಮವು ಮನಸ್ಸನ್ನು ಪರಿಷ್ಕರಿಸಿ ಧ್ಯಾನದತ್ತ ಕರೆದೊಯ್ಯುತ್ತದೆ. ಈ ಎರಡು ಒಂದಕ್ಕೊಂದು ಪೂರಕವಾಗಿವೆ. ಸಾಧಕನನ್ನು ಆಂತರಿಕ ಶಾಂತಿ ಮತ್ತು ಆತ್ಮೋನ್ನತಿಯ ಕಡೆಗೆ ಮುನ್ನಡೆಸುತ್ತವೆ. ಇದೇ ಈ ಶ್ಲೋಕದ ನಿಜವಾದ ಸಂದೇಶ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCV.